ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ವೀಕ್ಷಕರೇ, ಬಿಳಿ ಕೂದಲು ಸಮಸ್ಯೆ ಈ ಒಂದು ಕಾಲದಲ್ಲಿ ಪ್ರತಿಯೊಂದು ಜನರಲ್ಲಿ ಕಾಣ್ತಾ ಇದೆ ವೀಕ್ಷಕರೇ. ಚಿಕ್ಕ ಮಕ್ಕಳಿರಲಿ ದೊಡ್ಡವರಿರಲಿ ಎಲ್ಲರಲ್ಲಿ ಈ ಒಂದು ಸಮಸ್ಯೆ ಇವಾಗ ಕಾಮನ್ ಆಗಿಬಿಟ್ಟಿದೆ. ಹಾಗೂ ಇದರಿಂದ ಹೇಗೆ ನಾವು ಪರಿಹಾರವನ್ನು ಪಡ್ಕೊಳ್ಬೇಕು ಅಂತ ನಾವು ಆದಷ್ಟು ಕೆಮಿಕಲ್ಗಳನ್ನು ಬಳಕೆ ಮಾಡ್ತಾ ಇದ್ದೀವಿ. ಆದರೆ ಇದರಿಂದ ನಮ್ಮ ಕೂದಲು ಆರೈಕೆ ತುಂಬಾ ಹಾಳಾಗ್ತಾ ಇದೆ ವೀಕ್ಷಕರೇ. ಹಾಗಾಗಿ ಇವತ್ತು ನಿಮ್ಮ ಕೂದಲು ನೀವು ನ್ಯಾಚುರಲಿ ಕಪ್ಪು ಮಾಡ್ಕೊಳ್ಳೋಗೋಸ್ಕರ ಇನ್ಸ್ಟೆಂಟಾಗಿ ನ್ಯಾಚುರಲ್ ಆದಂಥ ರೆಮಿಡಿ ತೊಗೊಂಡು ಬಂದಿದ್ದೀನಿ. ಅದು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಬನ್ನಿ ವೀಕ್ಷಕರೇ, ತಡ ಮಾಡಿದೆ ನೋಡ್ಕೊಳ್ಳೋಣ. ಅದಕ್ಕೋಸ್ಕರ ನೋಡಿ, ಇಲ್ಲಿ ನಾನು ಕಬ್ಬಿಣದ ತವ ತೊಗೊಂಡಿದ್ದೀನಿ, ಹಂಚು. ಹಾಗೆ ಅದರಲ್ಲಿ ಇವಾಗ ನಾನು 1-2 ಸ್ಪೂನಷ್ಟು ಅರಿಶಿಣವನ್ನು ಹಾಕ್ತಾಯಿದ್ದೀನಿ ವೀಕ್ಷಕರೇ. ಹೌದು ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತಿದೆ, ಅರಿಶಿಣ ಆ್ಯಂಟಿ ಫಂಗಲ್ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಇದು ನಮ್ಮ ಹೆಲ್ತ್ಗೆ ಹಾಗೂ ನಮ್ಮ ಸ್ಕಿನ್ಗೆ ಎಷ್ಟು ಒಳ್ಳೆಯದು, ನಮ್ಮ ಹೇರ್ಸ್ಗೂ ಕೂಡ ಅಷ್ಟೇ ಒಳ್ಳೆಯದು ವೀಕ್ಷಕರೇ. 2 ಸ್ಪೂನಷ್ಟು ಅರಿಶಿಣವನ್ನು ತೊಗೊಂಡು ಇವಾಗ ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ವೀಕ್ಷಕರೇ. ಪೂರ್ತಿ ಇದು ಕಲರ್ ಚೇಂಜ್ ಆಗಿ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಇದನ್ನು ಇದೇ ರೀತಿಯಾಗಿ ನಾವು ಸ್ಪೂನ್ ಆಡಿಸ್ತಾ ರೋಸ್ಟ್ ಮಾಡ್ಕೊತ ಹೋಗಬೇಕು ವೀಕ್ಷಕರೇ. ನೋಡಿ, ನಾವು ಸಾವಿರಾರು ಹಣವನ್ನು ಖರ್ಚು ಮಾಡಿ ಕೆಮಿಕಲ್ ಡೈಯನ್ನು ಬಳಸ್ತೀವಿ. ಆದರೆ ಒಮ್ಮೆ ಈ ಥರ ಮಾಡಿ ನೋಡಿ ವೀಕ್ಷಕರೇ, ನಿಮಗೆ ಇರುವಂಥ ಬಿಳಿ ಕೂದಲ ಸಮಸ್ಯೆಯಿಂದ ನೀವು ನೈಸರ್ಗಿಕವಾಗಿ ಪರಿಹಾರನ ಪಡ್ಕೊಳ್ಬಹುದು. ಅದು ಕೂಡ ಯಾವುದೇ ಒಂದು ಕೆಮಿಕಲ್ ಇಲ್ಲದೆ. ಸೊ ಇವಾಗ ನೋಡ್ತಾ ಇದ್ದೀರಲ್ವ, ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ವೀಕ್ಷಕರೇ. ಕಂಟಿನ್ಯೂಸ್ಲಿ ಸ್ಪೂನ್ ಆಡಿಸ್ತಾನೆ ಇರಬೇಕು ಹಾಗೂ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ರೋಸ್ಟ್ ಮಾಡ್ಕೊಳ್ಬೇಕು ವೀಕ್ಷಕರೇ, ಇಲ್ಲಾಂದರೆ ಇದು ಸೀದೋಗುತ್ತೆ. ಇದು ಒಂದು ಇನ್ಸ್ಟೆಂಟು ಹಾಗೂ ನ್ಯಾಚುರಲ್ ಆಗಿರುವಂಥ ಹೇರ್ ಡೈ ಇದೆ ವೀಕ್ಷಕರೇ. ಇದನ್ನು ಚಿಕ್ಕ ಮಕ್ಕಳಿಂದ ದೊಡ್ಡವರೆಗೂ ಪ್ರತಿಯೊಂದು ವಯಸ್ಸಿರುವ ಜನರು ಯೂಸ್ ಮಾಡ್ಕೊಳ್ಬಹುದು, ಯಾಕಂದರೆ ಇದು ನ್ಯಾಚುರಲ್ ಆಗಿದೆ, ಯಾವುದೇ ಇಲ್ಲಿ ಕೆಮಿಕಲ್ ನಾನು ಬಳಸಲಿಲ್ಲ. ಇವಾಗ ನೋಡಿ, ಇದನ್ನು ರೋಸ್ಟ್ ಮಾಡಿಕೊಂಡು ಒಂದು ಬೌಲಲ್ಲಿ ತೊಗೊಂಡಿದ್ದೀನಿ. ಇವಾಗ ಇದನ್ನು ಸೈಡ್ ಇಟ್ಕೊಳ್ಳೋಣ. ನೆಕ್ಸ್ಟ್ ನೋಡಿ, ಡೈ ಪ್ರಿಪರೇಷನ್ ಮಾಡ್ಕೊಳ್ಳೋಗೋಸ್ಕರ ಇಲ್ಲಿ ನಾನು ಮತ್ತೆ ಕಬ್ಬಿಣದ ಬಾಳಿಗೆಯನ್ನು ತೊಗೊಂಡಿದ್ದೀನಿ. ಅದರಲ್ಲಿ ಇವಾಗ ರೆಡಿ ಮಾಡಿಟ್ಕೊಂಡಿರೋವಂಥ ರೋಸ್ಟ್ ಮಾಡಿರುವಂಥ ಅರಿಶಿಣವನ್ನು ಹಾಕ್ಕೊಳ್ಬೇಕು ವೀಕ್ಷಕರೇ. ಆಮೇಲೆ ಇದರಲ್ಲಿ ಇನ್ನೊಂದು ಪವರ್ಫುಲ್ ಆದಂಥ ಇಂಗ್ರೀಡಿಯೆಂಟ್ ಬಂದು ನಾನಿಲ್ಲಿ ತೊಗೊಂಡಿರೋವಂಥದ್ದು ನೋಡಿ ವೀಕ್ಷಕರೇ, ಕಲ್ಲೊಂಜಿ ಪುಡಿ. ನಿಮ್ಮೆಲ್ಲರಿಗೂ ಗೊತ್ತಿದೆ, ನಾನು ಸಾಕಷ್ಟು ನನ್ನ ರೆಮಿಡೀಸ್ಲಿ ಕಲ್ಲೊಂಜಿ ಬಗ್ಗೆ ಹೇಳಿದ್ದೀನಿ. ಕಲ್ಲೊಂಜಿ ವೀಕ್ಷಕರ ನೈಜೀರಿಯಾ ಸೀಡ್, ಬ್ಲ್ಯಾಕ್ ಕ್ಯುಮನ್ ಸೀಡ್ ಕೂಡ ಅಂತಾರೆ. ಇದು ನಮ್ಮ ಕೂದಲು ಆರೈಕೆಗೆ ತುಂಬಾ ಒಳ್ಳೆಯದು ವೀಕ್ಷಕರೇ. ಕೂದಲು ಎಷ್ಟೇ ಬಿಳಿಯಾಗಿರಲಿ ಅದನ್ನು ನ್ಯಾಚುರಲಿ ಕಪ್ಪು ಮಾಡುವಂಥ ಶಕ್ತಿ ಈ ಒಂದು ಕಲ್ಲೊಂಜಿಯಲ್ಲಿ ಇರುತ್ತೆ. ಹಾಗಾಗಿ ಸ್ವಲ್ಪ ಕಲ್ಲೊಂಜಿನ ರೋಸ್ಟ್ ಮಾಡಿಕೊಂಡು ಈ ಥರ ಪುಡಿ ಮಾಡಿಕೊಂಡು ಇಟ್ಕೊಂಡ್ರೆ ನಾವು ಯಾವಾಗ ಬೇಕೋ ಅವಾಗ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಆಮೇಲೆ ಇಲ್ಲಿ ನಾನು ಒಂದಷ್ಟು ಇನ್ಸ್ಟೆಂಟ್ ಬ್ರೂ ಕಾಫಿನ ಹಾಕ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೆ ಗೊತ್ತಿದೆ, ಇನ್ಸ್ಟೆಂಟ್ ಕಾಫಿ ಕೂಡ ನ್ಯಾಚುರಲಿ ಕೂದಲನ್ನು ಕಪ್ಪು ಮಾಡೋಕ್ಕೆ, ಅಂದರೆ ಡೈ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಕೂದಲು ಎಷ್ಟೇ ಡ್ರೈ ಫ್ರೀಸಿ ಆಗಿರಲಿ ಅದನ್ನು ಸಹ ಕಡಿಮೆ ಮಾಡುತ್ತೆ. ಆಮೇಲೆ 3 ವಸ್ತುಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ 1 ಕಪ್ಪಷ್ಟು ಸಣ್ಣ ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಇವಾಗ ಎಲ್ಲವನ್ನು ಚೆನ್ನಾಗಿ ಒಂದು ಕೂಡ ಗಂಟು ಲಮ್ಸು ಇಲ್ದಂಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ವೀಕ್ಷಕರೇ. ಸೊ ಇಂಥ ಒಂದು ನ್ಯಾಚುರಲ್ ಆದಂಥ ರೆಮಿಡಿ ನೀವು ಟ್ರೈ ಮಾಡಲೇಬೇಕು ವೀಕ್ಷಕರೇ. ಸೊ ಈ ಒಂದು ಪುಡಿಗಳನ್ನು ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಂಡು ಕೂಡ ಇಟ್ಕೊಂಡು ನಿಮಗೆ ಯಾವಾಗ ಬೇಕೋ ಅವಾಗ ಕೂಡ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಇವಾಗ ನೋಡಿ, ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇವಾಗ ನಾನು ಗ್ಯಾಸಿನ ಫ್ಲೇಮ್ ಆನ್ ಮಾಡಿಕೊಂಡು ಇದನ್ನು ಇವಾಗ ಬಾಯ್ಲ್ ಆಗೋಕ್ಕೆ ಇಟ್ಟಿದ್ದೀನಿ. ಇದು ಪೂರ್ತಿಯಾಗಿ ಕುದ್ದು ಒಂದು ಡೈ ಹದದಲ್ಲಿ ಬರಬೇಕು ವೀಕ್ಷಕರೇ. ಅಲ್ಲಿವರೆಗೂ ಇದನ್ನು ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಸ್ವಲ್ಪ ಕೂಡ ಇದನ್ನು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಇಲ್ಲಾಂದರೆ ನಿಮಗೆ ಅರ್ಥ ಆಗೋದಿಲ್ಲ. ಯಾಕಂದರೆ ನಾವು ಕೆಲವೊಮ್ಮೆ ಹಾಫ್ ಇನ್ಫಾರ್ಮೇಷನ್ ತೊಗೊಂಡು ಯಾವುದೇ ಒಂದು ರೆಮಿಡಿ ಟ್ರೈ ಮಾಡ್ತೀವಿ, ಆಮೇಲೆ ಯೂಸ್ ಆಗಿರಲಿಲ್ಲ ಅಂದರೆ ಈ ರೆಮಿಡಿ ವರ್ಕ್ ಆಗೋದಿಲ್ಲ ಅಂತ ಹೇಳ್ತೀವಿ. ಆದರೆ ವೀಕ್ಷಕರೇ, ಯಾವುದೇ ಒಂದು ರೆಮಿಡಿ ಆಗಲಿ ಸ್ವಲ್ಪ ದಿನ ಕಂಟಿನ್ಯೂ ಆಗಿ ಬಳಸಬೇಕು, ಆವಾಗ ನಿಮಗೆ ರಿಸಲ್ಟ್ ಸಿಗುತ್ತು. ಒಮ್ಮೆ ಟ್ರೈ ಮಾಡಿದ ಮೇಲೆ ರಿಸಲ್ಟ್ ಸಿಗೋ ಹಾಗೂ ಇಲ್ಲ. ಯಾಕಂದರೆ ನ್ಯಾಚುರಲ್ ಆಗಿರುವಂಥ ರೆಮಿಡೀಸ್ ಸ್ವಲ್ಪ ಸ್ಲೋ ಕಾರ್ಯ ಮಾಡುತ್ತವೆ, ಆದರೆ ಲಾಂಗ್ ಟರ್ಮ್ವರೆಗೂ ನಮ್ಮ ರಿಸಲ್ಟನ್ನು ನಮಗೆ ಕೊಡ್ತವೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಯಾವುದೇ ಒಂದು ರೆಮಿಡಿನ ನಾವು ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ನಮಗೆ ಬೇಕಾಗಿರುವಂಥ ಫಲಿತಾಂಶನ ನಾವು ಪಡ್ಕೊಳ್ತೀವಿ. ಸೊ ನೋಡಿ, ಇವಾಗ ಚೆನ್ನಾಗಿದು ಬಾಯ್ಲ್ ಆಗ್ತಾಯಿದೆ. ಎಷ್ಟು ಕಪ್ಪು ಬಣ್ಣಕ್ಕೆ ತಿರುಗಿದೆ ಅಂತ ಇಲ್ಲಿ ನೀವು ನೋಡ್ಕೊಳ್ಬೋದು. 3 ಕೂಡ ಹಾಕಿರೋ ಇಂಗ್ರೀಡಿಯೆಂಟ್ ನ್ಯಾಚುರಲ್ ಆಗಿದೆ ಹಾಗೂ ಅರಿಶಿಣ ಅಂತೂ ತುಂಬಾ ಒಳ್ಳೆಯದು. ಈ ಸ್ಕ್ಯಾಲ್ಪ್ ಮೇಲೆ ಎಂಥದೇ ಯಾವುದೇ ಇನ್ಫೆಕ್ಷನ್ ಇರಲಿ, ಈಚಿನೆಸ್ ಇರಲಿ ಅದನ್ನು
ಅದನ್ನು ಕೂಡ ತೆಗೆ ಹಾಕುವಂಥ ಶಕ್ತಿ ಇರುತ್ತೆ. ಜೊತೆಗೆ ಭಾಳಷ್ಟು ನ್ಯಾಚುರಲ್ ಆಗಿದ್ದು ವರ್ಕ್ ಮಾಡಿ ಎಷ್ಟೇ ಬಿಳಿ ಕೂದಲು ಸಮಸ್ಯೆ ಇರಲಿ ಅದನ್ನು ಕಪ್ಪು ಮಾಡುತ್ತೆ. ಇವಾಗ ನೋಡಿ ಪೂರ್ತಿಯಾಗಿ ಇದು ಗಟ್ಟಿ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಬ್ಲ್ಯಾಕ್ ಇರುವಂಥ ನ್ಯಾಚುರಲ್ ಡೈಲಿ ರೆಡಿ ಆಗ್ತಾ ಇದೆ ವೀಕ್ಷಕರೇ. ಇವಾಗ ಈ ಒಂದು ಸ್ಟೇಜ್ಗೆ ಏನು ಮಾಡಬೇಕಂದ್ರೆ ಗ್ಯಾಸಿನ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗೋಕ್ಕೆ ಬಿಡಬೇಕು. ಸೊ ನೋಡಿ ವೀಕ್ಷಕರೇ, ಒಂದು 20 ನಿಮಿಷ ಬಿಟ್ಟಿದ್ದೀನಿ. ತಣ್ಣಗಾದ್ಮೇಲೆ ಯಾವ ರೀತಿಯಾಗಿ ಈ ಒಂದು ನ್ಯಾಚುರಲ್ ಡೈ ರೆಡಿ ಆಗಿದೆ ಅಂತ ನೋಡ್ಕೊಳ್ಳಿ. ಇದನ್ನು ಹಚ್ಕೊಂಡು ವೀಕ್ಷಕರೇ ನೀವು ಜಾಸ್ತಿ ಇಲ್ಲ, ಮಿನಿಮಮ್ 1 ಗಂಟೆಗಳ ಕಾಲ ಹಾಗೆ ಬಿಡಬೇಕು. ಅಂದರೆ ಸೊ ಇದನ್ನು ಹಚ್ಕೊಳ್ಳೋ ಮುಂಚೆ ನಿಮ್ಮ ತಲೆಯಲ್ಲಿ ಎಣ್ಣೆ ಇರಬಾರ್ದು. ಮೊದಲೇ ಶಾಂಪೂಯಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ. ಆಮೇಲೆ ಈ ಒಂದು ಪ್ಯಾಕ್ನ ಹಚ್ಕೊಂಡು ಬರೀ 1 ಗಂಟೆ ಜಸ್ಟ್ 1 ಅವರ್ ಇಟ್ಟರೆ ಸಾಕು ವೀಕ್ಷಕರೇ. ನಿಮಗೆ ಇರುವಂಥ ಬಿಳಿ ಎಲ್ಲ ಕೂದಲು ಸಮಸ್ಯೆ ಕಡಿಮೆ ಆಗುತ್ತೆ. ಕಂಟಿನ್ಯೂಸ್ಲಿ ಸ್ವಲ್ಪ ದಿನ ಇದನ್ನು ನೀವು ಹೀಗೆ ಟ್ರೈ ಮಾಡಬೇಕು. ಒಂದೇ ಸಲದಲ್ಲಿ ರಿಸಲ್ಟ್ ಸಿಗೋದಿಲ್ಲ. ಸೊ ಒಂದು 4 ರಿಂದ 5 ಸಲ ಇದನ್ನು ಹಚ್ಕೊಳ್ತಾ ಬನ್ನಿ. ನಿಮಗೆ ಇರುವಂಥ ಬಿಳಿ ಕೂದಲು ಸಮಸ್ಯೆ ಖಂಡಿತವಾಗಲೂ ಕಡಿಮೆ ಆಗುತ್ತೆ ವೀಕ್ಷಕರೇ. ಹಾಗಾಗಿ ವಿಡಿಯೋ ಇಷ್ಟ ಆದರೆ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ.